ಈಗಾಗಲೇ ರಾಜ್ಯ ಮಟ್ಟದ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್, ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಬಂದು ಎಲ್ಲ ಮಂತ್ರಿಗಳನ್ನ, ಶಾಸಕರನ್ನ, ಪಕ್ಷದ ಡಿಪ್ಯೂಟೆಡ್ ಕ್ಯಾಂಡಿಡೇಟು ಮಂತ್ರಿಗಳನ್ನ ಮೀಟಿಂಗ್ ಮಾಡಿ 5ನೇ ತಾರೀಕು ಒಂದು ಬೃಹತ್ ರಾಷ್ಟ್ರ ಮಟ್ಟದ ಪ್ರತಿಭಟನೆಯನ್ನು ಬೆಂಗಳೂರಿನಲ್ಲಿ ಇಂದ ಪ್ರಾರಂಭ ಆಗ್ತಕ್ಕಂಥದ್ದಕ್ಕೆ ಒಂದು ನಿರ್ಧಾರ ಆಗಿದೆ. ಅದಕ್ಕೆ ರಾಹುಲ್ ಗಾಂಧಿಯವರು ಭಾಗವಹಿಸೋದ್ರಿಂದ ಇದಕ್ಕೆ ಹೆಚ್ಚಿನ ನಾವು ಗಂಭೀರವಾಗಿ ಸಬ್ಜೆಕ್ಟು ಗಂಭೀರವಾದ ವಿಚಾರ ಆದ್ದರಿಂದ ತಗೋಬೇಕು ಅಂತೇಳಿ ತೀರ್ಮಾನ ಆಗಿದೆ ಪಕ್ಷ. ಆ ಒಂದು ಮೊನ್ನೆ ಎಲ್ಲ ನಡೆದಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಮತ ಕಳ್ಳತನ ಅಂತೇಳಿ ನಮ್ಮ ಪರ್ಟಿಕ್ಯುಲರ್ ಆಗಿ ಮಹದೇವಪುರದಲ್ಲಿ ಸೆಂಟ್ರಲ್ ಲೋಕಸಭಾ ಚುನಾವಣೆ ಟೈಮ್ನಲ್ಲಿ ಆಗಿರ್ತಕ್ಕಂಥದ್ದನ್ನ ರಿಸರ್ಚ್ ಮಾಡಿ ಇನ್ವೆಸ್ಟಿಗೇಷನ್ ಪಾರ್ಟಿಯಿಂದ ಮಾಡಿಸಿ ಅದು ಪ್ರೂವ್ ಆಗಿರ್ತಕ್ಕಂಥದ್ರಿಂದ ನಾವು ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನರಿಗೆ, ರಾಷ್ಟ್ರ ಮಟ್ಟದ ಎಲೆಕ್ಷನ್ ಕಮಿಷನ್ ಇರ್ಬೋದು, ರಾಜ್ಯದಲ್ಲಿ ಅವರ ಪರವಾಗಿರ್ತಕ್ಕಂಥ ಎಲೆಕ್ಷನ್ ಕಮಿಷನ್ ಇರ್ಬೋದು, ಇದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟರು. ಆ ಟೈಮ್ನಲ್ಲಿ ತಗೊಳ್ಳಿಲ್ಲ ಅಂತ. ಹಾಗಾಗಿ ಪಾರ್ಲಿಮೆಂಟಲ್ಲೂ ಈ ಸಬ್ಜೆಕ್ಟು ಚರ್ಚೆ ಆಗಿದೆ. ಹೀಗೆ ಇದು ದೆಹಲಿಯಲ್ಲಿ ಅಥವಾ ಇನ್ಯಾವುದೇ ತತ್ಸಮಾನವಾದಂಥ ರಾಜ್ಯದಲ್ಲಿ ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಬೆಂಗಳೂರಿನಲ್ಲೇ ಈ ಪ್ರತಿಭಟನೆ ಪ್ರಾರಂಭ ಮಾಡಿರೋದ್ರಿಂದ ನಾವೆಲ್ಲರೂ ಸಹ ಇದನ್ನ ಭಾಳ ಗಂಭೀರವಾಗಿ ತಗೊಂಡು ಈ ಒಂದು ಯಶಸ್ವಿಯಾಗಿ ಈ ಪ್ರತಿಭಟನಾ ರ್ಯಾಲಿ ಆಗಬೇಕು ಅಂತ